ಬಿಗ್ ಬಾಸ್ ಅಲ್ಲಿ ಹೊಸ ರೂಲ್ಸ್ ಬಂದಿದೆ. ಅಪ್ಪ ಮಗ ಇಬ್ರು ಬಂದಿದ್ದಾರೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆದಂತ ಅಪ್ಪ ಮಗ. ಇವ್ರದ್ದು ಬಂದು ನಿರಂಜನ್ ಅವ್ರು ಕೇಳ್ತಾರೆ, ಇವ್ರ ಅಪ್ಪ ಮಗ ಇಬ್ರು ಸೆಲೆಕ್ಟ್ ಆಗಿದಾರ ಅಂತಾರೆ ಬಿಗ್ ಬಾಸ್ಗೆ. ಆದರೆ ಇಬ್ರು ನಿರಂಜನ್ ಅವ್ರು ಹೇಳ್ತಾರೆ, ನೀವಿಬ್ರು ಬಿಗ್ ಬಾಸ್ಗೆ ಹೋಗ್ತೀರಾ ಅಂತ ಕೇಳ್ತಾರೆ. ಹೌದು, ನಾವಿಬ್ರು ಒಟ್ಟಿಗೆ ಬಂದ್ವಿ, ನಾವಿಬ್ರು ಒಟ್ಟಿಗೆ ಹೋಗ್ತೀವಿ ಬಿಗ್ ಬಾಸ್ಗೆ ಅಂತ ಇವ್ರು ಅಂತಾರೆ. ಆಮ್ಯಾಕೆ ಅವರೆಲ್ಲ ಹಂಗಿದ್ರೆ ಆಗಲ್ಲ, ಶ್ರುತಿ ಇವ್ರು ಅಂತಾರೆ, ಹಂಗಿದ್ರೆ ಆಗಂಗಿಲ್ಲ, ನಡೆಯಂಗಿಲ್ಲ, ರೂಲ್ಸ್ನ ಚೇಂಜ್ ಮಾಡೋಕ್ಕಲ್ಲ, ಯಾರು ಒಬ್ರು ಹೋಗ್ಬೋದು, ಡಿಸೈಡ್ ಮಾಡ್ಕೊರಿ ಅಂತಾರೆ. ಆಮ್ಯಾಕೆ ಅವರು ಇವ್ರು ಅಂತಾರೆ, ಚಂದನ್ ಶೆಟ್ಟಿ ಅವರು, ಒಬ್ರು ಯಾರ ಇಲ್ಲ ಇಬ್ರು ಹೋಗ್ಬೋದು, ನಮ್ಮನ್ನ ಇಂಪ್ರೆಸ್ ಮಾಡಿದ್ರೆ ಹೋಗಕ್ಕೆ ಚಾನ್ಸ್ ಐತಿ. ಅವು ಯಾರಂತಾರೆ, ಚಂದನ್ ಶೆಟ್ಟಿ ಅವ್ರು ಅಂತಾರೆ. ಆದ್ರೆ ಶ್ರುತಿಯವರಿಗೆ ಒಪ್ಪಿಗೆ ಇರಲ್ಲ. ಆದ್ರೆ ಅವ್ರು ಏನಂತಾರೆ, ಡಿಸೈಡ್ ಮಾಡಿರಿ ನೀವಿಬ್ರು ಒಳಗೆ ಯಾರು ಹೋಗ್ಬೋದು ಅಂತ, ಆಟೊಳಗೆ ನಾವೊಂದು ಡಿಸೈಡಿಗೆ ಬರ್ತೀವಿ ಅಂತಾರೆ. ಚಂದನ್ ಶೆಟ್ಟಿ ಅವ್ರು ಹೇಳ್ತಾರೆ, ಪ್ರಯತ್ನ ಮಾಡಿ ಇಬ್ಬರು ಇಂಪ್ರೆಸ್ ಆದ ಇಬ್ಬರನ್ನೂ ಕಳಿಸ್ಬೋದು ಅಂತ. ಆಮ್ಯಾಗ ಶ್ರುತಿ ಅವ್ರು ಹೇಳ್ತಾರೆ, ಇಲ್ಲ ಹೀಗೆಲ್ಲ ಮಾಡಿದ್ರೆ ರೂಲ್ಸ್ ಚೇಂಜ್ ಮಾಡೋಂಗಿಲ್ಲ ಅಂತಾರೆ. ಆ ಥರ ಎಲ್ಲ ರೂಲ್ಸ್ ಮಾಡೋಂಗಿದ್ದಿದ್ರೆ ಹಿಂಗೆ ಇಬ್ಬರನ್ನೂ ಒಮ್ಮಕ್ಳಿಗೆ ಬಿಡೋಕ್ಕಾಗಲ್ಲ, ಟ್ರೈ ಮಾಡಿರಿ ಅಂತಾರೆ. ಅಲ್ಲಿ ಮಠ ಮುಗಿತಿ. ಶ್ರುತಿಯವರಿಗೆ ಚಂದನ್ ಅವ್ರಿಗೆ ಒಂದು ಸ್ವಲ್ಪ ಮಾತುಕತೆ ಆಗ್ತದೆ. ಯಾವ ಥರ ರೂಲ್ಸ್ ಚೇಂಜ್ ಮಾಡೋದ್ರ ಬಗ್ಗೆನ ಜಗಳ ಹತ್ತೈತದು. ಇನ್ನೂ ಕನ್ಫರ್ಮ್ ಆಗಿಲ್ಲ ಅದು ಎದ್ರ ಸಂಬಂಧ ಅನ್ನೋದು. ಇವರು ನೋಡ್ಕೊಂತ ನಿಂತ್ಕೊಂಡ್ರಿ, ಇದು ನಮ್ಮ ಸಂಬಂಧನ ಇದಾಗುವಂಥತ್ತೆ, ಇದ್ರ ಸಂಬಂಧನ ಹೋಗ್ತಾ ಇದ್ರದ ಅಂತ ಹೇಳ್ತಾರೆ. ಡಿಸೈಡ್ ಆಗಿರಿ ಯಾರು ಹೋಗ್ರಿ, ಅಪ್ಪ ಮಗ ಇಬ್ಬರು, ನೀವು ಹೋಗು ನಾವು ಅಂತಾರೆ. ನೋಡ್ಬೇಕು ಯಾರು ಒಳಗೆ ಹೋಗ್ತಾರೆ. ಇವತ್ತು ಸಾಯಂಕಾಲ ಗೊತ್ತಾಗೈತಿ, ಡಿಸೈಡ್ ಆಕೈತಿ. ಡಿಸೈಡ್ ಮಾಡಿರಿ ನೀವು ಅಂತ ಕೊನೆಗೂ ಎಂಡ್ ಮಾಡ್ಯಾರ. ಪ್ರೊಮೋ ಹೆಂಗಿತ್ತು ಕಮೆಂಟ್ ಮಾಡಿ.